ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಪೀರಿಯಡ್ಸ್ ಆದಾಗ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತೀವಿ. ಅದಕ್ಕಾಗಿ ಮನೆಯಲ್ಲೇ ಸುಲಭವಾಗಿ ಮನೆ ಮದ್ದನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ತುಂಬಾ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಪೀರಿಯಡ್ಸ್ ಆದಾಗ ನೋವನ್ನು ತಡ್ಕೊಳ್ಳೋಕ್ಕೆ ಆಗೋಲ್ಲ. ಒದ್ದಾಡ್ತಾ ಇರ್ತೀವಿ, ಹಾಸಿಗೆಯಲ್ಲಿ ಹಾಗೆ ಮಲ್ಕೊಂಡು ಒದ್ದಾಡ್ತಾ ಇರ್ತೀವಿ, ನೋವು ತಡ್ಕೊಳ್ಳೋಕ್ಕೆ ಆಗೋಲ್ಲ. ಹಾಗಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥನ ಬಳಸಿಕೊಂಡು ಮನೆಯಲ್ಲೇ ಸುಲಭವಾಗಿ ಹೇಗೆ ನಾವು ಹೊಟ್ಟೆ ನೋವನ್ನು ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪಾತ್ರೆಗೆ 1.5 ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕುದಿಸಿ ಆದಮೇಲೆ ಇದು 1 ಗ್ಲಾಸ್ ಆಗುತ್ತೆ ಕರೆಕ್ಟಾಗಿ. ಹಾಗಾಗಿ ನಾನು 1.5 ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಾನು ಜೀರಿಗೆಯನ್ನು ಕೂಡ ತಗೊಳ್ತಾ ಇದ್ದೀನಿ. ಈ ಜೀರಿಗೆ ಪ್ರತಿಯೊಂದು ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂಗೆ ಎಲ್ಲ ನೋವಿಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು ಜೀರಿಗೆ. ಅದು ಅಲ್ಲದೆ ಇದು ಪೀರಿಯಡ್ಸ್ ನೋವನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗಾಗಿ ನಾನು ಒಂದೂವರೆ ಸ್ಪೂನ್ನಷ್ಟು ನಾನು ಜೀರಿಗೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಜೀರಿಗೆ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ಕು, ಗ್ಯಾಸ್ ಟ್ರಬಲು, ಹೊಟ್ಟೆ ಬೊಜ್ಜು, ಕೆಲವರಿಗೆ ತುಂಬಾ ಬೊಜ್ಜು ಬಂದು ಬಿಟ್ಟಿರುತ್ತೆ, ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಹಾಗೆ ಕೊಲೆಸ್ಟ್ರಾಲನ್ನು ಕೂಡ ಪೂರ್ತಿಯಾಗಿ ನಿವಾರಣೆ ಮಾಡುವಷ್ಟು ಶಕ್ತಿ ಇದಕ್ಕಿದೆ. ಮಲಬದ್ಧತೆಯ ಸಮಸ್ಯೆಯಿಂದ ತುಂಬ ಜನರು ಒದ್ದಾಡ್ತಾ ಇರ್ತಾರೆ. ಆ ಸಮಸ್ಯೆನೂ ಕೂಡ ಈ ಜೀರಿಗೆ ನಿವಾರಣೆ ಮಾಡುತ್ತೆ. ನಾನು ಈ ಜೀರಿಗೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಜೀರಿಗೆಯಲ್ಲಿರುವ ಅಂಶವೆಲ್ಲ ನೀರಲ್ಲಿ ಸೇರ್ಪಡೆಯಾಗುತ್ತೆ. ಹೀಗೆ ಸೇರ್ಪಡೆಯಾಗಿರೋ ನೀರನ್ನು ನಾವು ಕುಡಿತಾ ಬರೋದ್ರಿಂದ ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂತೆ ಎಲ್ಲ ಕಾಯಿಲೆಗಳನ್ನು ನಾವು ದೂರ ಮಾಡ್ಕೋಬೋದು. ನಾನು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಕುದಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಲರ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ನೋಡಿ, ಜೀರಿಗೆಯಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಹೀಗೆ ಬಿಟ್ಕೋಬೇಕದು. 1 ಗ್ಲಾಸ್ನಷ್ಟು ಮಾತ್ರ ಇದು ವಾಟರ್ ಆಗಿದೆ. ಇದನ್ನು ನಾವು ಶೋಧಿಸ್ಕೊಳ್ಳೋಣ. ಹೀಗೆ ಶೋಧಿಸ್ಕೊಂಡಿರೋ ಬಿಸಿ ಆಗಿರುವಾಗಲೇ ಈ ನೀರನ್ನು ಕುಡಿತಾ ಬರೋದ್ರಿಂದ ಪೀರಿಯಡ್ಸ್ ಆದಾಗ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತೀವಿ. ಹೀಗೆ ಬಿಸಿ ಆಗಿರುವ ನೀರನ್ನು ಕುಡಿತಾ ಬರೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಪೀರಿಯಡ್ ನೋವನ್ನು ನಾವು ಕಡಿಮೆ ಮಾಡ್ಕೋಬೋದು. ಜೀರಿಗೆ ಕಷಾಯವನ್ನು ದಿನನಿತ್ಯ ನಾವು ಕುಡಿತಾ ಬರೋದ್ರಿಂದನೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದು ಯಾಕೆಂದರೆ ಇದು ಮನೆ ಮದ್ದು ಆಗಿದೆ. ಇದರಿಂದ ಯಾವುದೇ ರೀತಿಯ ತೊಂದರೆಗಳು ನಮಗೆ ಆಗೋಲ್ಲ. ಮಲಬದ್ಧತೆಯ ಸಮಸ್ಯೆ, ಗ್ಯಾಸ್ಟ್ರಿಕ್ಕು, ಗ್ಯಾಸ್ ಟ್ರಬಲ್ಲು, ಕಾಲುಗಳ ಸೆಳೆತ, ಬಾವು, ಊತ, ಹೀಗೆ ಪ್ರತಿಯೊಂದು ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪೀರಿಯಡ್ಸ್ ನೋವನ್ನು ಕೂಡ ನಿವಾರಣೆ ಮಾಡುವಷ್ಟು ಶಕ್ತಿ ಈ ಜೀರಿಗೆಗೆ ಇದೆ ಅಂತಲೇ ಹೇಳ್ಬೋದು. ಇದನ್ನು ಅಡುಗೆಗೆ ಅಲ್ಲದೆ ನಾವು ಈ ಥರ ಮನೆಮದ್ದುಗಳನ್ನಾಗಿ ಕೂಡ ನಾವು ಉಪಯೋಗಿಸ್ಕೊಳ್ಬಹುದು. ಹೀಗೆ ಕುದಿಸ್ಕೊಂಡಿರೋ ನೀರನ್ನಾದರೂ ನಾವು ಕುಡಿಬೋದು. ಇಲ್ಲ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೋದು. ಇಲ್ಲ ಅಂತಂದರೆ ಸಕ್ಕರೆಯನ್ನಾದರೂ 1 ಟೀ ಸ್ಪೂನಷ್ಟು ಇಲ್ಲ 2 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ 2 ಟೀ ಸ್ಪೂನಷ್ಟು ಬೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೋದು. ಇಲ್ಲಾಂದರೆ ಹಾಗೆ ಆದರೂ ಕುಡಿಬೋದು, ಏನೂ ಆಗೋಲ್ಲ. ಸಾದಾ ಹಾಗೆ ಕುದಿಸ್ಕೊಂಡಾದರೂ ನಾವು ಹೀಗೆ ಕುಡಿಬಹುದು. ನೀರು ನೋವು ಎಲ್ಲ ಕಂಟ್ರೋಲ್ ಆಗುತ್ತೆ. ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಪೀರಿಯಡ್ಸ್ ನೋವು ಅಷ್ಟೇ ಅಲ್ಲ, ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ನೋವುಗಳನ್ನು ಕೂಡ ದೂರ ಮಾಡುವಷ್ಟು ಶಕ್ತಿ ಈ ಜೀರಿಗೆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ರೆಮಿಡಿ. ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಪೀರಿಯಡ್ಸ್ ಆದಾಗ 3 ದಿನ ಕಂಟಿನ್ಯೂ ಆಗಿ ಬರೋದ್ರಿಂದ ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಎಷ್ಟೋ ನೋವು ಕಡಿಮೆ ಆಗಿಬಿಡುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿದೆ ಈ ಜೀರಿಗೆ ಕಷಾಯ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ನಷ್ಟು ಜೀರಿಗೆ ನೀರನ್ನು ಕುಡಿಯೋದ್ರಿಂದನೂ ಕೂಡ ಪ್ರತಿಯೊಂದು ಹೊಟ್ಟೆಗೆ ಸಂಬಂಧಿಸಿರೋ ಪ್ರತಿಯೊಂದು ನೋವನ್ನು ಕಡಿಮೆ ಮಾಡ್ಕೋಬೋದು. ಮಲಬದ್ಧತೆ ಸಮಸ್ಯೆ ಇರ್ಬೋದು, ಗ್ಯಾಸ್ಟ್ರಿಕ್ಕು, ಗ್ಯಾಸ್ ಟ್ರಬಲ್ಲು, ಹೊಟ್ಟೆ ನೋವು, ಸುಮ್ಮನೆ ಹೊಟ್ಟೆ ನೋಯ್ತಾ ಇರುತ್ತೆ. ಹಾಗೆ ಊಟ ಮಾಡಿರೋದು ಜೀರ್ಣ ಆಗೋದಿಲ್ಲ, ತುಂಬಾ ಒದ್ದಾಡ್ತಾ ಇರ್ತೀವಿ. ಅದೆಲ್ಲ ಸಮಸ್ಯೆಯನ್ನು ದೂರ ಮಾಡಬೇಕು ಅಂತಂದರೆ ನಮಗೆ ಜೀರಿಗೆ ಕಷಾಯನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ನಮಗೆ ಇದು ಪೀರಿಯಡ್ಸ್ ನೋವನ್ನು ತುಂಬ ಚೆನ್ನಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಿಸಿಯಾಗಿರುವಾಗಲೇ ಕುಡಿಬೇಕು ಇದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.